ಆಶ್ರಯದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತು ಮಹಾ ತಪಸ್ಸುಗಳು. ಆಮೇಲೆ ಇಲ್ಲಿ ಮಹಾ ವಿಶೇಷತೆ ಅಂತಂದರೆ ಹೇಳಿದರೆ ತೈಲಾಭಿಷೇಕ ವಿಶೇಷವಾಗಿ ಇರ್ತದೆ. ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಇದು ನಡೆಯಲಾರದು. ಅದೇ ರೀತಿಯಲ್ಲಿ 1008 ಜಗದ್ಗುರು ಮಹಾತಪಸ್ಸುಗಳಾದಂಥ ಬಂಗಾರಕನಹಳ್ಳಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯರು ಅನೇಕ ತಪಸ್ಸುಗಳನ್ನು ಮಾಡಿ ಮತ್ತು ಸಾಕಷ್ಟು ಇವರ ತಪಸ್ಸಕ್ತಿಗಳನ್ನು ಗೈದು ಇಲ್ಲಿ ಹೆಸರನ್ನು ಮಾಡಿರ್ತಾರೆ. ಮದ್ದುಜ್ಜಿನ ಮಹಾಂಕಾಳಿಯಿಂದ ಇಲ್ಲಿಗೆ ಬಂದಂಥ ಮರಳು ಸಿದ್ದೇಶ್ವರರು ಇಲ್ಲಿ ಸ್ಥಾಪನೆ ಆಗಿದ್ದಾರೆ. ಮತ್ತು ಇಲ್ಲಿ ಅತ್ಯಂತ ಮರಳು ಸಿದ್ಧಲಿಂಗೇಶ್ವರ ಅಂತಂದು ನಮ್ಮ ಬಹಳ ಪವಾಡ ಪುರುಷರು. ಪ್ರತಿ ಜನರಿಗೆ ಆರೋಗ್ಯವನ್ನು ಕಾಪಾಡತಕ್ಕಂಥ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಮಹಾ ಪವಾಡ ಪುರುಷರಿದ್ದಾರೆ. ನಮ್ಮ ಹೆಸರು ಷಣ್ಮುಖಯ್ಯ ಅಂತಂದೇಳಿ, ನಮ್ಮದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ದೊಡ್ಡಘಟ್ಟ. ನಾವು ಇಲ್ಲಿನ ಇದರ ಉಜ್ಜಯಿನಿ ಶ್ರೀ ಮರಳುಸಿದ್ದೇಶ್ವರ ಸ್ವಾಮಿಯ ಭಕ್ತರು. ನಾವು ಸರಿಸುಮಾರಾಗಿ ಇಲ್ಲಿ ನನ್ನ ಬುದ್ಧಿ ಬಂದ ಪ್ರಕಾರ 25 ವರ್ಷದಿಂದ ಬರ್ತಾಯಿದ್ದೀನಿ. ಈ 25 ವರ್ಷದಿಂದ ನಾವು ಚಿಕ್ಕವರಿದ್ದಾಗ ನಮ್ಮ ತಾತವ್ರ ಜೊತೆಗೆಲ್ಲ ಬರ್ತಾಯಿದ್ವಿ. ಈಗ ನಾವು ನಮ್ಮ ತಾತವರ ಕಾಲ ನಂತರ ನಾವು ವೈಯಕ್ತಿಕವಾಗಿ ನಾವು ಒಬ್ಬರೇ ಬರ್ತೀವಿ. ಇಲ್ಲಿ ಏನಪ್ಪ ಅಂತಂದರೆ ಇದು ಮೂಲತಃವಾಗಿ ಬಂದು ನಮ್ಮ ಮನೆ ದೇವರು ಹೌದು. ಆಮೇಲೆ ನಮ್ಮ ಜಗದ್ಗುರು ಪಂಚಪೀಠಾಧೀಶ್ವರರಲ್ಲಿ ಒಂದು ಪೀಠನೂ ಹೌದು ಕರ್ನಾಟಕದಲ್ಲಿ. ಇದನ್ನು ಉಜ್ಜಯಿನಿ ಪೀಠ ಅಂತಂದೇಳಿ ಕರೀತಾರೆ. ಇಲ್ಲಿನ ವಿಶೇಷತೆ, ಜಾತ್ರೆ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿನ ಶಿಖರಕ್ಕೆ ಎಣ್ಣೆ ಹಾಕ್ತಕ್ಕಂಥದ್ದು ಒಂದು, ಮತ್ತು ತೇರು ರಥೋತ್ಸವ, ಈ ಉಜ್ಜಯಿನಿ ರಥೋತ್ಸವ. ಮತ್ತು ಆಮೇಲೆ ಇದಕ್ಕೆ ಇಲ್ಲಿ ಪಂಚಪೀಠ ಪ್ಲಸ್ ಮತ್ತು ಈ ಮರಳು ಸಿದ್ದೇಶ್ವರ ಇವರೇನಿದಾರಲ್ಲ, ಇವರು ಇಬ್ಬರಿಗೂ ಒಂದು ಭಾಳ ಅವಿನಾಭಾವ ಒಂದು ಸಂಬಂಧ ಇದೆ. ಶ್ರೀ ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ಈ ಪಂಚಪೀಠದ ಉಜ್ಜಯಿನಿ ಪೀಠದ ಮೊದಲ ಪಟ್ಟಾಧ್ಯಕ್ಷರು. ಮತ್ತು ಇಲ್ಲಿನ ಒಂದು ವಿಶೇಷ ಈ ಶಿಖರದ್ದು ಏನಪ್ಪ ಅಂತಂದರೆ, ಈ ಶಿಖರಕ್ಕೆ ಜರ್ಮನ್ ದೇಶದಿಂದ ಅಲ್ಲಿನ ರಾಜಾರಾಣಿ ಒಂದು ಹರಕೆಯನ್ನು ಇಟ್ಕೊಂಡಿದ್ರಂತೆ. ಅವರಿಗೆ ಸಂತತಿ ಫಲಿಸಿದ ನಂತರ ಅವರು ಸತತವಾಗಿ ಆವತ್ತಿಂದ ಆ ಕಾಲದಿಂದನೂ ಇಲ್ಲಿಗೆ ಜರ್ಮನ್ ದೇಶದಿಂದ ಎಣ್ಣೆ ಬರುತ್ತೆ ಈ ಶಿಖರಕ್ಕೆ. ಆ ಎಣ್ಣೆ ಬರೋದ್ರಿಂದ ಅದನ್ನು ಪ್ರಥಮವಾಗಿ ಅದನ್ನು ಶಿಖರಕ್ಕೆ ಅಭಿಷೇಕ ಮಾಡ್ತಾರೆ. ಅಲ್ಲಿಂದ ತದನಂತರ ಮತ್ತು ಲಕ್ಷಾಂತರ ಜನ ಈ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನದ ಭಕ್ತರು ಅವರವರ ಹಣದ ರೂಪದಲ್ಲಿ ಅಥವಾ ಅದನ್ನು ಎಣ್ಣೆ ರೂಪದಲ್ಲಿ ತಂದು ಕೊಡ್ತಕ್ಕಂಥ ಶಿಖರಕ್ಕೆ ತೈಲಾಭಿಷೇಕವನ್ನು ಮಾಡ್ತಾರೆ. ಆ ತೈಲಾಭಿಷೇಕವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಶೇಷತೆ ಇದೆ. ಅದೇನಪ್ಪ ಅಂದರೆ, ನಾವು ಮನೆಯಲ್ಲಿ ಸುಮ್ಮನೆ ಒಂದು ಬಾಳೆಹಣ್ಣಿನ ಸಿಪ್ಪೆನೋ ಒಂದು ಎಣ್ಣೆನೋ ಹಾಕಿದಾಗ ಜಾರಿ ಬೀಳ್ತೀವಿ. ಆದರೆ ಅಷ್ಟು ತುದಿಗೆ
ಈ ಪೀಠ ಸಂಪತ್ತಿನ ಪೀಠ. ಈ ಪೀಠಕ್ಕೆ ಶನೈಶ್ವರನ ದೋಷವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಇರೋದೆ. ಆ ಹಿನ್ನೆಲೆಯೊಳಗೆ ಕೇವಲ ನಿನ್ನೊಬ್ಬನ ಹೆಸರಿನ ಮೇಲೆ ಶಿವ ಸಂಕಲ್ಪವನ್ನು ಮಾಡಿ ಇಷ್ಟಲಿಂಗಕ್ಕೆ ಅಭಿಷೇಕವನ್ನು ಮಾಡಿರುವುದರ ಒಂದು ಫಲದಿಂದ ನಿನ್ನೊಬ್ಬನ ಶನೈಶ್ವರ ದೋಷ ನಿವಾರಣೆಯಾಗಿ ರಾಜ್ಯ ಪ್ರಾಪ್ತಿಯಾಗಿದೆ, ಸಂಪತ್ ಪ್ರಾಪ್ತಿಯಾಗಿದೆ. ನೀನು, ನಿನ್ನ ಪರಿವಾರ, ನಿನ್ನ ರಾಜ್ಯ, ಎಲ್ಲ ಪ್ರಜೆಗಳು ಸುಖವಾಗಿರಬೇಕು, ಈ ದೇಶ ಸುಭಿಕ್ಷವಾಗಿ ಸಮೃದ್ಧಿಯಾಗಿರಬೇಕು ಅಂದರೆ ನೀನು ಈ ಮರಳುಸಿದ್ದೇಶ್ವರ ದೇವಸ್ಥಾನದ ಶಿಖರಕ್ಕೆ ಇವತ್ತಿನಿಂದ ವೈಶಾಖ ಶುದ್ಧ ಷಷ್ಠಿಯ ದಿನದಂದು ಪ್ರತಿ ವರ್ಷವೂ ಕೂಡ ಶಿಖರ ತೈಲಾಭಿಷೇಕವನ್ನು ಮಾಡಿಕೊಂಡು ಬಾ ಅನ್ನತಕ್ಕಂಥ ಆದೇಶವನ್ನು ಮಾಡಿದ ಪ್ರಕಾರವಾಗಿ ಆ ವಿಕ್ರಮಶಕೆಯಿಂದ ಪ್ರಾರಂಭವಾದಂಥ ತೈಲಾಭಿಷೇಕವನ್ನು ಇವತ್ತಿಗೂ ಕೂಡ ಉಜ್ಜಯಿನಿಯಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ನಿಜಕ್ಕೂ ಕೂಡ ಈ ಉಜ್ಜಯಿನಿಯೊಳಗೆ ನಡೆಯತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅದು ಧಾರ್ಮಿಕ ಹಿನ್ನೆಲೆಯೊಳಗೆ, ಸಂಸ್ಕಾರಗಳ ಹಿನ್ನೆಲೆಯೊಳಗೆ, ಪರಂಪರೆ ಆಚಾರ ವಿಚಾರಗಳನ್ನು ಸಾರತಕ್ಕಂಥ ಬಹುದೊಡ್ಡ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಬಹುದು. ವಿಶೇಷವಾಗಿ ಜಗದ್ಗುರು ಮರಳುಸಿದ್ದೇಶ್ವರ ರಥೋತ್ಸವವಾಗಲಿ, ತೈಲಾಭಿಷೇಕ ಕಾರ್ಯಕ್ರಮವಾಗಲಿ, ಭಾರತ ಹುಣ್ಣಿಮೆಯ ಕಾರ್ಯಕ್ರಮವಾಗಲಿ, ಹೀಗೆ ಅನೇಕ ಕಾರ್ಯಕ್ರಮಗಳು ವೈಚಾರಿಕತೆ ಹಿನ್ನೆಲೆಯೊಳಗೂ, ಸಮಾನತೆ ಹಿನ್ನೆಲೆಯೊಳಗೂ, ಹಾಗೆ ಸರ್ವರನ್ನು ಸಾಮರಸ್ಯ ಭಾವದೊಳಗೆ, ಹಾಗೆ ಸರ್ವರನ್ನು ಒಂದು ಧಾರ್ಮಿಕ ಧರ್ಮಾಚರಣೆಗಳ ಅಡಿಯಲ್ಲಿ ತರತಕ್ಕಂಥ ಬಹುದೊಡ್ಡ ಕೆಲಸವನ್ನು ಉಜ್ಜಯಿನಿ ಪೀಠ ಮಾಡ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ನೋಡ್ಬೋದು. ವಿಶೇಷವಾಗಿ ನಡೆಯತಕ್ಕಂಥ ತೈಲಾಭಿಷೇಕ ಜರಿಮಲೆಯ ಪಾಳೆಗಾರರು ಅವರು ತರತಕ್ಕಂತಹ ಪ್ರಥಮವಾಗಿರತಕ್ಕಂಥ ತೈಲವನ್ನು ಆ ಪಾದಯಾತ್ರೆ ಮುಖಾಂತರವಾಗಿ ಶ್ರೀಪೀಠಕ್ಕೆ ಸಮರ್ಪಣೆ ಮಾಡ್ತಾರೆ. ಆ ಪಾಳೆಗಾರರು ಅಷ್ಟೇ ಅಲ್ಲ, ವಿಜಯನಗರದ ಅರಸರಾಗಲಿ, ಚಿತ್ರದುರ್ಗದ ನಾಯಕರಾಗಲಿ, ಎಲ್ಲರ ಗುರುಗಳಾಗಿ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಅವರಿಗೆಲ್ಲ ಆಶೀರ್ವಾದ ಮಾಡ್ತಾ ಇರತಕ್ಕಂಥದ್ದನ್ನು, ಇತಿಹಾಸವಾಗಿರತಕ್ಕಂಥದ್ದನ್ನು ನೀವೆಲ್ಲ ಕಾಣಬಹುದು. ಇವತ್ತು ಈ ತೈಲಾಭಿಷೇಕ ಕಾರ್ಯಕ್ರಮದಲ್ಲಿ ಬರತಕ್ಕಂಥ ಲಕ್ಷಾಂತರ ಭಕ್ತರು ಈ ಪೀಠಕ್ಕೆ ಎಣ್ಣೆಯನ್ನು ತೆಗೆದುಕೊಂಡು ಬರ್ತಾರೆ. ಎಣ್ಣೆ ನಿಮಗೆಲ್ಲ ಗೊತ್ತೇ ಇದೆ, ತಿಲದಿಂದ ತೈಲ ಅನ್ನತಕ್ಕಂಥದ್ದು. ಶನೈಶ್ವರನಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥ ಧಾನ್ಯ ಎಳ್ಳು. ಹಾಗೆ ಎಳ್ಳಿನಿಂದ ತಯಾರಿಸಿದಂಥ ಎಣ್ಣೆ ಎಳ್ಳೆಣ್ಣೆ. ಹಾಗಾಗಿ ಈ ಎಳ್ಳೆಣ್ಣೆಯನ್ನು ಮರಳುಸಿದ್ದೇಶ್ವರನ ಗೋಪುರಕ್ಕೆ ಸಮರ್ಪಣೆ ಮಾಡೋದರಿಂದ ನಮಗೆಲ್ಲ ಸಂಪತ್ತು ಪ್ರಾಪ್ತಿ ಆಗ್ತದೆ ಅನ್ನತಕ್ಕಂಥದ್ದನ್ನು ಪ್ರತೀತಿಯಲ್ಲಿ ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯೊಳಗೆ ಇವತ್ತು ಲಕ್ಷಾಂತರ ಭಕ್ತರು ಆ ಎಣ್ಣೆಯನ್ನು ಸಮರ್ಪಣೆ ಮಾಡಿ ತಮ್ಮ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ಜಯವನ್ನು ಆ ಮರಳುಸಿದ್ದೇಶ್ವರನ ಆಶೀರ್ವಾದ ಬಲದಿಂದ ಪಡೆದುಕೊಳ್ತಾ ಇರತಕ್ಕಂಥದ್ದನ್ನು ಕಾಣಲಿಕ್ಕೆ ಅನುಕೂಲ ಆಗ್ತದೆ. ವಿಶೇಷವಾಗಿ ಶ್ರೀಪೀಠಕ್ಕೆ 2-3 ಅಂಶಗಳಿಂದ ಬಹಳ ದೊಡ್ಡ ಪವಾಡ ಶಕ್ತಿ ಇರತಕ್ಕಂಥದ್ದನ್ನು, ಒಂದು ಸಂಪತ್ತಿನ ಪ್ರಾಪ್ತಿ, ಈ ಒಂದು ಮರಳುಸಿದ್ದೇಶ್ವರನ ದರ್ಶನವನ್ನು ಮಾಡೋದರಿಂದ, ಗೋಪುರದ ತೈಲಾಭಿಷೇಕವನ್ನು ನೋಡೋದರಿಂದ ಒಂದು ಸಂಪತ್ತು ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು. ಎರಡನೇದಾಗಿ ಮಳೆ ಪೀಠ ಅಂತೇಳಿ ಈ ಪೀಠವನ್ನು ಕರ್ಕೊಂಡು ಬರ್ತಾರೆ. ವೃಷ್ಟಿ ಸೂತ್ರದ ಅಧಿಪತಿಗಳಾಗಿ ಈ ದೇಶ ಮಧ್ಯದಲ್ಲಿರ್ತಕ್ಕಂಥ ಅನೇಕ ರೈತರು, ಕರ್ನಾಟಕ ಮಾತ್ರವಲ್ಲ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ತಮಿಳುನಾಡು, ಹೀಗೆ ಅನೇಕ ರಾಜ್ಯಗಳಿಂದ ರೈತರು ತಾವು ಬೆಳೆದಂಥ ಧಾನ್ಯವನ್ನು ಶ್ರೀಪೀಠಕ್ಕೆ ಸಮರ್ಪಣೆ ಮಾಡ್ತಾರೆ. ಅದರ ಜೊತೆಗೆ ಪೀಠದಿಂದ ಒಂದು ಮೊರ ಹಾಗೂ ಬೊಗಸೆ ಗಾತ್ರದ ಬೀಜವನ್ನು, ಧಾನ್ಯವನ್ನು ಬೀಜವನ್ನಾಗಿ ಜಗದ್ಗುರುಗಳಿಂದ ಹಾಗೆ ಮರಳುಸಿದ್ದೇಶ್ವರನ ಆಶೀರ್ವಾದ ತೆಗೆದುಕೊಂಡು ಹೋಗಿ ತಮ್ಮ ಹೊಲದಲ್ಲಿ ಆ ಧಾನ್ಯವನ್ನು ಬಿತ್ತುತ್ತಾರೆ. ಅದಕ್ಕೆ ಮಳೆ ಬೀಜ ಅಂತಲೂ ಕೂಡ ಕರೀತಾ ಇದ್ದಾರೆ. ಆ ಬೀಜವನ್ನು ಆ ಪೀಠದ ಆಶೀರ್ವಾದ ಬಲದಿಂದ ಬಿತ್ತೋದರ ಮುಖಾಂತರವಾಗಿ ಒಳ್ಳೆಯ ಬೆಳೆಯನ್ನು, ಒಳ್ಳೆಯ ಮಳೆಯನ್ನು, ಹಾಗೆ ಸಮೃದ್ಧಿಯನ್ನು ಪಡೆದುಕೊಳ್ತಕ್ಕಂತಹ ಅನೇಕ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಗತಿಗಳನ್ನು ಇತಿಹಾಸದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ಅನೇಕ ರೀತಿಯಾಗಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಲಕ್ಷಾಂತರ ಭಕ್ತರು ಈ ಪೀಠವನ್ನು ಸಂದರ್ಶನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ಪ್ರಸ್ತುತ ಜಗದ್ಗುರುಗಳವರು ಭಕ್ತರ ಸಹಕಾರದಿಂದ ಸುಮಾರು 108 ಕೊಠಡಿಗಳುಳ್ಳ ಯಾತ್ರಾ ನಿವಾಸ, ಭಕ್ತ ನಿವಾಸ ಅಷ್ಟೇ ಅಲ್ಲ, ಹಾಗೆ ಆಧುನಿಕ ತಂತ್ರಜ್ಞಾನ ಇರತಕ್ಕಂಥ ಅನ್ನದಾಸೋಹದ ವ್ಯವಸ್ಥೆ,
ಹಾಗೆ ವಿಶೇಷವಾಗಿ ಏನು ಪರಂಪರೆಯನ್ನು ಕಾಪಾಡತಕ್ಕಂಥ ನಿಟ್ಟಿನೊಳಗೆ 125 ಗೋವುಗಳನ್ನು ಹೊಂದಿರತಕ್ಕಂಥ ಗೋಶಾಲೆ ಅಷ್ಟೇ ಅಲ್ಲ, ಆ ಗೋಮಯದಿಂದ ಬರ್ತಕ್ಕಂತಹ ಒಂದು ವಿಶೇಷವಾದ ಭಸ್ಮ ತಯಾರಿಕಾ ಕೇಂದ್ರವನ್ನು ಕೂಡ ಶ್ರೀಪೀಠದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಇಲ್ಲಿ ಸದ್ಧರ್ಮ ನ್ಯಾಯಪೀಠ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾರಾದರೂ ಕೂಡ ಧಾರ್ಮಿಕ ವ್ಯಾಜ್ಯಗಳಿಂದ ಈ ಪೀಠವನ್ನು ಸಂದರ್ಶನ ಮಾಡಿದ್ದೇ ಆದರೆ ಅವರಿಗೆ ನ್ಯಾಯದಾನವನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಶ್ರೀಪೀಠದಲ್ಲಿ ಮಾಡತಕ್ಕಂಥವ್ರು ಆಗಿದ್ದೇವೆ ಅನ್ನತಕ್ಕಂಥ ಮಾತನ್ನು ತಿಳಿಸೋದಕ್ಕೆ ಬಹಳ ಸಂತೋಷವಾಗ್ತದೆ.